ದೇಶದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ದಿನಾಂಕ 21, 22 ಮತ್ತು 23 ಆಗಸ್ಟ್ 2026ಕ್ಕೆ ವಿಶೇಷವಾದ ಲೋಕ ಅದಾಲತ್ನ ಹಮ್ಮಿಕೊಂಡಿದೆ. ಅದಕ್ಕೆ ಸಮಾಧಾನ ಸಮಾರೋಹ ಅಂತ ಹೇಳಿ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಈ ವಿಶೇಷ ಲೋಕ ಅದಾಲತ್ನಲ್ಲಿ ಮಾಡುವಂತಹ ಪ್ರಕ್ರಿಯೆ ಏನು ಅಂತ ಹೇಳಿದರೆ, ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯದಿಂದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಅಲ್ಲಿ ವಿಚಾರಣೆಗೆ ಬಾಕಿ ಇರ್ತಕ್ಕಂಥ ಪ್ರಕರಣಗಳನ್ನು ಈಗಾಗಲೇ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಗುರುತುಪಡಿಸಿ ನಮಗೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿವರೆಗೂ 47 ಪ್ರಕರಣಗಳನ್ನು ಗುರುತುಪಡಿಸಿ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಈ ಪ್ರಕರಣಗಳು ರಾಜಿ ಸಂಧಾನಕ್ಕೆ ಯೋಗ್ಯವಾಗಿದ್ದು ಅಂತ ಹೇಳಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಪಕ್ಷಗಾರರಿಗೆ ನಮ್ಮ ಪ್ರಾಧಿಕಾರದಿಂದ ನಾವು ವಿಶೇಷವಾದ ಸೂಚನಾ ಪತ್ರ ನೋಟಿಸ್ನ ಹೊರಡಿಸ್ತಾ ಇದ್ದೀವಿ. ಈ ನೋಟಿಸನ್ನು ಪಡ್ಕೊಂಡಂತಹ ಪಕ್ಷಗಾರರು ಮತ್ತು ಸ್ಥಳೀಯವಾಗಿರ್ತಕ್ಕಂತಹ ಅವರ ವಕೀಲರು ಸಹಕಾರ ಕೊಟ್ಟು ನಮ್ಮ ಪ್ರಾಧಿಕಾರಕ್ಕೆ ನಿಗದಿಪಡಿಸಿದ ದಿನಾಂಕಕ್ಕೆ ಹಾಜರಾಗಿ ಅವರಿಬ್ಬರೂ ಕೂಡ ಉಭಯ ಪಕ್ಷಗಾರರ ಒಂದು ಹಾಜರಾತಿಯಲ್ಲಿ ರಾಜಿ ಸಂಧಾನದ ಬಗ್ಗೆ ಪ್ರಕ್ರಿಯೆ ನಡೆಯುತ್ತೆ. ಈ ಪ್ರಕ್ರಿಯೆಯಲ್ಲಿ ನಮ್ಮ ಪ್ರಾಧಿಕಾರದ ನುರಿತ ಮಧ್ಯಸ್ಥಿಕೆದಾರರು ಅದನ್ನು ಭಾಗವಹಿಸಿ ಅದೆಲ್ಲ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಇದು ಸರ್ವೋಚ್ಚ ನ್ಯಾಯಾಲಯ ತಗೊಂಡಂತಹ ಬಹುಮುಖ್ಯವಾದಂತಹ ಒಂದು ಹೆಜ್ಜೆ. ಈಗ ನಮಗೆ ಕೊಟ್ಟಂತಹ 47 ಪ್ರಕರಣಗಳು ಹೊರತುಪಡಿಸಿ ಬೇರೆ ಯಾವುದಾದ್ರು ಪ್ರಕರಣ ನಮ್ಮದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದೆ ವಿಚಾರಣೆಗೆ ಅಂತ ಹೇಳಿ ಯಾರಾದ್ರು ಪಕ್ಷಗಾರರಿಗೆ ಇದ್ದಲ್ಲಿ ನಾನು ತಮ್ಮ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದೇನು ಅಂತ ಹೇಳಿದರೆ, ನಾವು ಕೂಡ ರಾಜಿ ಸಂಧಾನಕ್ಕೆ ಬರ್ತೀವಿ, ಈ ಒಂದು ಪ್ರಕ್ರಿಯೆ ನಮಗೂ ಮಾಡಬಹುದು ನಮ್ಮ ಪ್ರಕರಣಕ್ಕೆ ಅಂತ ಯಾರ್ಯಾರು ಇಚ್ಛೆ ಇದ್ದಲ್ಲಿ ಅವ್ರು ನಮ್ಮ ಪ್ರಾಧಿಕಾರಕ್ಕೆ ಅಂದರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗಕ್ಕೆ ಅಥವಾ ಸ್ಥಳೀಯ ತಾಲೂಕು ಕಾನೂನು ಸೇವಾ ಸಮಿತಿಗೆ ಹೋಗಿ ಮಾಹಿತಿಯನ್ನು ಕೊಟ್ಟಲ್ಲಿ ಆ ಮಾಹಿತಿ ನಾವು ಪಡ್ಕೊಂಡು ಆ ಪ್ರಕರಣದ ವಿವರವನ್ನು ನಮ್ಮಿಂದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಸಲ್ಲಿಸಿ ಈ ಪ್ರಕರಣದ ಒಂದು ರಾಜಿ ಸಂಧಾನದ ಪ್ರಕ್ರಿಯೆ ಕೂಡ ನಾವು ಕೈಗೆ ಎತ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತೀವಿ. ಇದು ಯಾಕೆ ಅಂತ ಹೇಳಿದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪ್ರಕರಣದಲ್ಲಿ ರಾಜಿ ಸಂಧಾನದ ಮೂಲಕ ಆಗ್ತಕ್ಕಂತಹ ಒಂದು ವಿಲೇವಾರಿಗೂ ಆದೇಶದ ಮೂಲಕ ಆಗ್ತಕ್ಕಂಥ ವಿಲೇವಾರಿಗೂ ಪಕ್ಷಗಾರರಿಗೆ ಸಮಾಧಾನ ಬೇರೆ ಇರುತ್ತೆ. ಆ ಕಾರಣಕ್ಕಾಗಿ ಇದಕ್ಕೆ ಸಮಾಧಾನ ಸಮಾರೋಹ ಅಂತಲೇ ಹೆಸರಿಟ್ಟಿದ್ದಾರೆ. ತಮಗೆ ಇಚ್ಛೆ ಇರುವಂತಹ ಒಂದು ಪರಿಹಾರವನ್ನು ಈ ಒಂದು ಸಮಂಜಸವಾದ ಪ್ರಕ್ರಿಯೆಯನ್ನು ಪಾಲಿಸಿ ಪಕ್ಷಗಾರರು ತಮಗೆ ಬೇಕಾದ ನ್ಯಾಯವನ್ನು ಪಡ್ಕೊಳ್ಬಹುದು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಶೇಷವಾದ ಲೋಕ ಅದಾಲತ್. ಇದಕ್ಕೆ ನಮ್ಮಲ್ಲಿ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಇಬ್ಬರು ಪಕ್ಷಗಾರನ್ನ ಕರೆಸಿಬಿಟ್ಟು ಪೂರ್ವಭಾವಿ ಸಭೆಯನ್ನು ಮಾಡಿ ಅದಕ್ಕೆ ಒಬ್ಬ ನುರಿತ ಮಧ್ಯಸ್ಥಿಕೆದಾರರ ಸಹಾಯನ ಕೂಡ ಪಕ್ಷಗಾರರಿಗೆ ಕೊಡ್ತೀವಿ. ಪಕ್ಷಗಾರರು ಹಾಜರಾಗಿ ಅವರ ಸ್ಥಳೀಯ ವಕೀಲರು ಹಾಜರಾಗಿ ನಮಗೆ ಸಹಕಾರವನ್ನು ಕೊಟ್ಟು ಅವರು ರಾಜಿಯನ್ನು ಮಾಡ್ಕೊಂಡಿದ್ದಾದಲ್ಲಿ ಅವರು ಒಂದು ಅಗ್ರಿಮೆಂಟ್ನ ಮಾಡಬೇಕಾಗ್ತದೆ. ಅದಕ್ಕೆ ಕನ್ಸೆಂಟ್ ಫಾರ್ಮ್ ಅಂತ ನಮ್ಮಲ್ಲಿ ಇದೆ, ಅದಕ್ಕೆ ಸೈನ್ ಮಾಡಬೇಕು. ಅಗ್ರಿಮೆಂಟ್ನ ಅವ್ರು ಏನು ರಾಜಿ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಮಾಡಿಕೊಡ್ಬೇಕು. ಅದನ್ನ ವೆರಿಫೈ ಮಾಡಿಬಿಟ್ಟು ನಾನು ಕೂಡ ಇಲ್ಲಿ ಆಸ್ ಎ ಮೆಂಬರ್ ಸೆಕ್ರೆಟರಿ ಸದಸ್ಯ ಕಾರ್ಯದರ್ಶಿಯಾಗಿ ನಾನು ಅದನ್ನ ವೆರಿಫೈ ಮಾಡಿ ನಾನು ಕೂಡ ಅದಕ್ಕೆ ಒಂದು ಸಹಿಯನ್ನು ಹಾಕಿ ಇಲ್ಲಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕಳಿಸ್ಕೊಡುವಂತಹ ಒಂದು ಪ್ರಕ್ರಿಯೆ ಜಾರಿಯಲ್ಲಿದೆ. ಇದು ಸಮಾಧಾನ ಸಮಾರೋಹ ಅನ್ನುವಂಥ ವಿಶೇಷ ಲೋಕದಲ್ಲಿ ನಾವು ಕೈಗೊಳ್ಳುವಂಥ ಒಂದು ಪ್ರಕ್ರಿಯೆ. ಇದನ್ನ ಪಡೆದುಕೊಂಡಂತಹ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಅಂಥ ಪ್ರಕರಣಗಳನ್ನು ಈ 3 ದಿನ ಅಂದರೆ 21, 22 ಮತ್ತು 23 ಆಗಸ್ಟ್ 2026ಕ್ಕೆ ವಿಶೇಷವಾದ ಬೆಂಚ್ಗಳನ್ನು ಅಂದರೆ ಪೀಠಗಳನ್ನು ಸ್ಥಾಪಿಸಿ VC ಮೂಲಕ ವಿಚಾರಣೆ ಮಾಡ್ತಾರೆ. ರಾಜಿ ಮಾಡ್ಕೊಂಡಂತಹ ಪಕ್ಷಗಾರರು ನಮ್ಮಲ್ಲಿಗೆ ಬಂದರೆ ಇಲ್ಲಿಂದ ಅವರಿಗೆ VC ಮೂಲಕ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹಾಜರಾಗುವಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸಿ ಅವರು ಇಲ್ಲಿಂದಾನೇ ಆ ಅಗ್ರಿಮೆಂಟ್ ಮಾಡಿಕೊಟ್ಟಿರೋ ಬಗ್ಗೆ ಅವರಿಗೆ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ವರದಿಯನ್ನು ಸಲ್ಲಿಸಿ ಆ ರಾಜಿಯ ಬಗ್ಗೆ ಅವರು ಒಪ್ಪಿಗೆಯನ್ನು ಕೊಟ್ಟಲ್ಲಿ ಆ ಪ್ರಕಾರ ಪ್ರಕರಣಗಳು ವಿಲೇವಾರಿ ಆಗುತ್ತೆ. ಇದು ವಿಶೇಷವಾದ ಪ್ರಕ್ರಿಯೆ. ಇದಕ್ಕೆ ಯಾರೂ ಕೂಡ ಬೇರೆ ಪ್ರತ್ಯೇಕವಾಗಿ ಹಣ ವ್ಯಯ ಮಾಡುವಂಥದ್ದಿಲ್ಲ. ಆದರೆ ಅವರ ಇಚ್ಛೆ ತುಂಬ ಬಹುಮುಖ್ಯವಾದ್ದು, ಅವರ ಒಪ್ಪಿಗೆ ತುಂಬ ಬಹುಮುಖ್ಯವಾಗಿದ್ದು, ಆ ಕಾರಣಕ್ಕಾಗಿ ಈಗಾಗಲೇ ಕೊಟ್ಟಿರೋಂಥ 47 ಪ್ರಕರಣಗಳಲ್ಲದೆ ಬೇರೆ ಪ್ರಕರಣಗಳಿದ್ದರೂ ಕೂಡ ಅಂಥ ಪಾರ್ಟಿಗಳು ನಮ್ಮಲ್ಲಿ ಸಂಪರ್ಕ ಮಾಡಿದರೆ ಅವರಿಗೆ ಈ ಸಮಾಧಾನ ಸಮಾರೋಹ ಅನ್ನುವಂಥ ವಿಶೇಷ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನ ಪ್ರಕ್ರಿಯೆ ನಮ್ಮ ಪ್ರಾಧಿಕಾರದಿಂದ ಕೈಗೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡುವಂಥ ಒಂದು ಪ್ರಕ್ರಿಯೆ ನಾವು ಮಾಡ್ತಾ ಇದ್ದೀವಿ. ಇದು ಮೊದಲನೇ ವಿಷಯ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ
11ನೇ ತಾರೀಕು ಜುಲೈ 2026 ಅಂದರೆ 2ನೇ ಶನಿವಾರ, ಜುಲೈ ತಿಂಗಳ 2ನೇ ಶನಿವಾರದಂದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿ ಬಾರಿ ರಾಷ್ಟ್ರೀಯ ಲೋಕ ಅದಾಲತ್ ನಾವು ಹಮ್ಮಿಕೊಂಡಂತೆ ಈ ಸಾರಿ ಕೂಡ ರಾಜಿ ಆಗಬಲ್ಲ ಕ್ರಿಮಿನಲ್ ಪ್ರಕರಣಗಳು ಮತ್ತು ಎಲ್ಲ ಸಿವಿಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಎಲ್ಲ ನ್ಯಾಯಾಲಯಗಳಲ್ಲಿ ಪೀಠಗಳನ್ನು ನಾವು ರಚನೆ ಮಾಡ್ತಾ ಇದ್ದೀವಿ. ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಬಾಕಿ ಇರ್ತಕ್ಕಂಥ ಪ್ರಕರಣಗಳನ್ನ ಪಕ್ಷಗಾರರು ನ್ಯಾಯಾಲಯದ ಮುಂದೆ ಹಾಜರಾಗಿ ನಾವು ರಾಜಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ರಾಜಿ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಆಗಿದೆ. ಎಲ್ಲ ನ್ಯಾಯಾಲಯಗಳಲ್ಲಿ ಅವರ ಒಂದು ಪ್ರಕರಣವನ್ನು ವಿಲೇವಾರಿ ಮಾಡಲಿಕ್ಕೆ ರಾಜ್ಯ ಸಂಧಾನದ ಮೂಲಕ ಎಲ್ಲ ಪ್ರಕ್ರಿಯೆಯನ್ನು ಕೈಗೊಂಡು ನಾವು ಪೀಠವನ್ನು ಸ್ಥಾಪಿಸಿ 11ನೇ ತಾರೀಕು ಜುಲೈ ಸ್ಥಳೀಯವಾಗಿ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಬಾಕಿ ಇರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನ ವಿಲೇವಾರಿ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಇನ್ನು 3ನೇ ವಿಷಯ ಮತ್ತು ವಿಶೇಷವಾದದ್ದೇನು ಅಂತ ಹೇಳಿದ್ರೆ, ಈ ಬಾರಿ ನಾವು ವಿಶೇಷ ಲೋಕ ಅದಾಲತ್ ಮಾಡ್ತಾ ಇದ್ದೀವಿ. ವಿಶೇಷ ಲೋಕ ಅದಾಲತ್ ಸಾಮಾನ್ಯವಾಗಿ ನಾವು ನಿರ್ದಿಷ್ಟವಾದ ಪ್ರಕರಣಗಳಿಗೆ ಮಾಡ್ತೀವಿ. ಈ ಸರಿ ಮಾಡುವಂಥ ವಿಶೇಷ ಲೋಕ ಅದಾಲತ್ತು 18/7/2026 ಒಮ್ಮೆ ಮತ್ತು 21/11/2026 ಎರಡನೇ ಬಾರಿ ಮಾಡ್ತಾ ಇದ್ದೀವಿ. ಈ 2 ದಿನ ಮಾಡುವಂಥ ವಿಶೇಷ ಲೋಕ ಅದಾಲತ್ತು ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಿಸಿದಿರ್ತದೆ. 11/7 ಮಾಡ್ತಕ್ಕಂಥ ಲೋಕ ಅದಾಲತ್ ರಾಷ್ಟ್ರೀಯ ಲೋಕ ಅದಾಲತ್ ಆಗಿದ್ದು ಅದು ಎಲ್ಲ ಪ್ರಕರಣಗಳು ಅಲ್ಲಿ ರಾಜ್ಯ ಸಂಧಾನಕ್ಕೆ ಅನುಕೂಲ ಇದೆ. ಈ 18/7 ಮತ್ತು 21/11 ಮಾಡ್ತಕ್ಕಂತಹ ವಿಶೇಷ ಲೋಕ ಅದಾಲತ್ನಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳನ್ನು ವಿಲೇವಾರಿ ಮಾಡಲಿಕ್ಕೆ ರಾಜ್ಯ ಸಂಧಾನ ಮಾಡ್ಕೊಳ್ಳಿಕ್ಕೆ ನಾವು ವಿಶೇಷವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಇಂಥ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಯಾರಾದರೂ ಪಕ್ಷಗಾರರು ರಾಜ್ಯ ಸಂಧಾನಕ್ಕೆ ಬರ್ತಾರೆ ಅಂತ ಆದರೆ ಅವರು ಆ ದಿವಸ ರಾಜಿ ಮಾಡಿಕೊಂಡು ನ್ಯಾಯಾಲಯದ ಮುಂದೆ ತಮ್ಮ ಪ್ರಕರಣಗಳನ್ನ ವಿಲೇವಾರಿ ಮಾಡ್ಕೊಳ್ಬೋದು. ಇದು 3ನೇ ವಿಷಯ. ಇನ್ನು 4ನೇ ವಿಷಯ ಅಂತ ಹೇಳಿದರೆ, ನಮ್ಮ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಈ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಬಂಜಾರ ಸಮುದಾಯದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸರ್ಕಾರದಿಂದ ದೊರೆಯುವಂತಹ ಸವಲತ್ತುಗಳ ಬಗ್ಗೆ ಅವರಿಗೆ ಸವಲತ್ತು ನೀಡುವುದಾಗಿರ್ಬೋದು, ಸವಲತ್ತನ್ನು ಪಡೀಲಿಕ್ಕೆ ಅರ್ಜಿ ಸ್ವೀಕಾರ ಮಾಡೋದಾಗಿರ್ಬೋದು, ಜೊತೆಗೆ ಅವರ ಆರೋಗ್ಯ ತಪಾಸಣೆ ಮಾಡಲಿಕ್ಕೋಸ್ಕರ ವಿಶೇಷ ಶಿಬಿರವನ್ನು ಆಯೋಜನೆ ಮಾಡಿ ಅಂತ ಹೇಳಿ ನಮ್ಮ ಪ್ರಾಧಿಕಾರಕ್ಕೆ ಸೂಚಿಸಿದ ಮೇರೆಗೆ ಅವರು ನಿರ್ಧರಿಸಿದಂತೆ ದಿನಾಂಕ 30ನೇ ತಾರೀಕು ಇದೇ ತಿಂಗಳು 30/5/2026 ಈ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಬಂಜಾರ ಸಮುದಾಯದ ವ್ಯಕ್ತಿಗಳಿಗೋಸ್ಕರನೇ ವಿಶೇಷವಾದ ಕಾನೂನು ಅರಿವು ಶಿಬಿರವನ್ನು ಮಾಡ್ತಾ ಇದ್ದೀವಿ. ಆ ಶಿಬಿರದಲ್ಲಿ ಅವರ ಆರೋಗ್ಯ ತಪಾಸಣೆ ಶಿಬಿರ ಕೂಡ ಆಗ್ತದೆ. ಅಲ್ಲಿ ನಾವು ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳೊಂದಿಗೆ ನಾವು ಸಭೆಯನ್ನು ಮಾಡಿದ್ದೀವಿ. ಅವರಿಗೆ ನಾವು ಕೊಟ್ಟಂಥ ಸೂಚನೆ ಏನು ಅಂತ ಹೇಳಿದರೆ, ಪ್ರತಿ ಇಲಾಖೆಯಿಂದ ಯಾವ ಇಲಾಖೆಯಿಂದ ಬಂಜಾರ ಸಮುದಾಯಕ್ಕೆ ಏನು ವಿಶೇಷವಾಗಿ ಯೋಜನೆ ಜಾರಿ ಇದ್ದಾವೆ ಆ ಯೋಜನೆಗಳ ಫಲವನ್ನು ಕೊಡುವಂತಹ ಒಂದು ಪ್ರಯೋಜನ ಕೊಡುವಂತಹ ಒಂದು ಮತ್ತು ಅರ್ಜಿ ಸ್ವೀಕಾರ ಮಾಡುವಂಥ ಘಟಕಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿ ಅಲ್ಲಿ ಸ್ಟಾಲನ್ನು ಹಾಕ್ತಾರೆ. ಅಲ್ಲಿಯೇ ನೋಂದಣಿ ಮಾಡ್ಕೊಳ್ತಾರೆ. ಬಂದಂತಹ ವ್ಯಕ್ತಿಗಳು ನಿರ್ದಿಷ್ಟವಾದ ದಾಖಲೆಗಳನ್ನು ಸಲ್ಲಿಸಿದರೆ ನೋಂದಣಿ ಮಾಡಿಕೊಂಡು ಆ ನಂತರ ತ್ವರಿತವಾಗಿ ಈ ಪ್ರಕ್ರಿಯೆಯನ್ನು ಕೈಗೊಂಡು ಅವರಿಗೆ ಆ ಬಂಜಾರ ಸಮುದಾಯದ ವ್ಯಕ್ತಿಗಳಿಗೆ ತಲುಪಿಸಬೇಕಾದಂತಹ ಪ್ರಯೋಜನಗಳನ್ನು ದೊರಕಿಸಿಕೊಡುವಲ್ಲಿ ಕ್ರಮವನ್ನು ಕೈಗೊಳ್ತಾರೆ. ಅಂದರೆ ಒಂದೇ ಸೂರಿನ ಅಡಿಯಲ್ಲಿ ಬಂಜಾರ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಏನೇನು ಸಿಗಬೇಕು ಸವಲತ್ತುಗಳು ಅವೆಲ್ಲ ಸಿಗುವಂಥ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಇದು 30ನೇ ತಾರೀಕು ಇದೇ ತಿಂಗಳ ನಡೀತಾ ಇದೆ. ಹಾಗಾಗಿ ಈ ಎಲ್ಲದಕ್ಕೂ ಕೂಡ ಈ ಲೋಕ ಅದಾಲತ್ ವಿಷಯವಾಗಿ ವಿಶೇಷ ಇದು ಒಂದು ದಿನದ ಪ್ರಕ್ರಿಯೆ. ಬೆಳಗ್ಗೆ 10 ಗಂಟೆಯಿಂದಲೂ ಪ್ರಾರಂಭ ಆಗ್ತದೆ, ಸಾಯಂಕಾಲ 6 ಗಂಟೆವರೆಗೆ ಕೂಡ ಇರ್ತದೆ. ಮತ್ತು ಇನ್ನೂ ಜನ ಇದ್ರೆ ನೋಡ್ಕೊಂಡ್ಬಿಟ್ಟು ಆ ಪ್ರಕಾರ ಸಮಯವನ್ನು ನಿರ್ಧಾರ ಮಾಡ್ತೀವಿ. ಇಲ್ಲಿ ಎಲ್ಲ ಇಲಾಖೆಗಳು ಬರ್ತದೆ, ಅದಕ್ಕೆ ಪೂರ್ವಭಾವಿ ಸಭೆ ಕೂಡ ಆಗಿದೆ. ಹಾಗಾಗಿ ಈ ವಿಶೇಷ ಲೋಕ ಅದಾಲತ್ಗೆ ಮತ್ತು ರಾಷ್ಟ್ರೀಯ ಲೋಕ ಅದಾಲತ್ಗೆ ಮತ್ತು ಸಮಾರೋಪ ಸಮಾರಂಭ ಇರೋ ಸಮಾಧಾನ ಸಮಾರೋಹ ಅಂತ ಹೇಳಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ವಿಶೇಷವಾಗಿ ಒಂದು ಲೋಕ ಅದಾಲತ್ನ ಹಮ್ಮಿಕೊಂಡಿದೆ. ಈ ಎಲ್ಲ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕ್ರಿಯೆಯ ಸದುಪಯೋಗ ಪಡ್ಕೊಳ್ಬೇಕು, ಇದೆಲ್ಲ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಟ್ಟು ಕ್ರಿಮಿನಲ್ ಪ್ರಕರಣಗಳನ್ನು ನೋಡೋದಾದರೆ 30/4/2026 ನೋಡಿದರೆ ಒಟ್ಟು 27,498 ಇದ್ದಾವೆ ಒಟ್ಟಾರೆ ಎಲ್ಲ ಕ್ರಿಮಿನಲ್ ಕೇಸ್ಗಳು. ಸಿವಿಲ್ ಪೆಂಡೆನ್ಸಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ 23,792 ಕೇಸಸ್ ಇದ್ದಾವೆ ಸಿವಿಲ್ ಪೆಂಡೆನ್ಸಿಗೆ. ಒಟ್ಟಾರೆ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಕೇಸಸ್ಸು ರಾಜಿ ಆಗಬಹುದಾಗಿದ್ದು ಆಗಬಲ್ದಾಗಿದ್ದು ಸಿವಿಲ್ಲು ಕ್ರಿಮಿನಲ್ಲು ಎಲ್ಲ ಸೇರಿಸ್ಕೊಂಡು 51,290 ಪ್ರಕರಣಗಳು ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ನ್ಯಾಯಾಲಯ ಸೇರಿಸ್ಕೊಂಡಂತೆ ನಮ್ಮಲ್ಲಿ ಪೆಂಡೆನ್ಸಿ ಇದೆ. ಸರ್, ಇದು ಲೋಕ ಅದಾಲತ್ ಅನ್ನೋ ಪ್ರಕ್ರಿಯೆ ಏನಿದೆ
ಪಕ್ಷಗಾರರಿಗೆ ಪ್ರಕರಣದ ಬಗ್ಗೆ ಮತ್ತು ತಮ್ಮಲ್ಲಿರ್ತಕ್ಕಂಥ ಹಕ್ಕಿನ ಬಗ್ಗೆ ಮತ್ತು ರಾಜಿಯ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಒಂದು ವೇದಿಕೆ. ಇಲ್ಲ ನಾವು ರಾಜಿ ಆಗಲ್ಲ ಸ್ವಾಮಿ, ನಮಗೆ ಕೋರ್ಟಲ್ಲಿ ನ್ಯಾಯ ಸಿಗಲಿ ಅನ್ನೋದು ವಿಚಾರಣೆ ನಡೀತಾ ಇರ್ತದೆ, ಅದಕ್ಕೇನು ಸಮಸ್ಯೆ ಆಗಲ್ಲ, ಅದು ವಿಚಾರಣೆ ನಡೆಸಂತ ನಡೀತಾ ಇರ್ತದೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ರಾಜಿ ಮಾಡಿಕೊಂಡ್ರೆ ಅವ್ರಿಗೆ ಬರಬೇಕಾದಂಥದ್ದು ಅತಿ ಕಡಿಮೆ ಸಮಯದಲ್ಲಿ ಪಕ್ಷಗಾರ ಪಡ್ಕೊಳ್ಬೋದು, ಅದೊಂದು ಲಾಭ. ಮತ್ತು ಇದಕ್ಕೆ ಮೇಲ್ಮನವಿ ಇರಲ್ಲ. ಈ ಲೋಕಾಯುಕ್ತ ಆಗಿದ್ದಕ್ಕೆ ಈಗ ಉದಾಹರಣೆ ಕೊಡಬೇಕು ಅಂತಂದರೆ, ಒಂದು ತಾಲೂಕಲ್ಲಿರ್ತಕ್ಕಂಥ ಸಿವಿಲ್ ನ್ಯಾಯಾಧೀಶ ಒಂದು ದಾವೆಯಲ್ಲಿ ಆದೇಶ ಕೊಟ್ಟರೆ ಅಲ್ಲೇ ಹಿರಿಯ ಸಿವಿಲ್ ನ್ಯಾಯಾಧೀಶ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸ್ಬೋದು. ಹಿರಿಯ ಸಿವಿಲ್ ನ್ಯಾಯಾಧೀಶ ಆದೇಶ ಕೊಟ್ಟರೆ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಮೇಲ್ಮನವಿ ಕೊಡ್ತಾರೆ. ಆದರೆ ಇಲ್ಲಿ ಸಿವಿಲ್ ನ್ಯಾಯಾಧೀಶದಲ್ಲಿರ್ತಕ್ಕಂಥ ಒಂದು ಪ್ರಕರಣ ರಾಜಿ ಆದರೆ ಎಲ್ಲೂ ಕೂಡ ಮೇಲ್ಮನವಿ ಇಲ್ಲ, ಮತ್ತೆ ಕೊಟ್ಟಂಥ ಕೋರ್ಟ್ ಫೀ ವಾಪಸ್ ಬರ್ತದೆ, ಎಲ್ಲೂ ಹಾಕ್ಲಿಕ್ಕಿಲ್ಲ. ರಿಟ್ ಪಿಟಿಷನ್ ಹಾಕ್ಬೋದು, ಅಪೀಲ್ ಇಲ್ಲ. ಆ ರಿಟ್ ಹಾಕಬೇಕು ಅಂತಂದ್ರೆ ಮತ್ತೆ ಅವರು ನಮಗೆ ಹೇಳಿಲ್ಲ ಕೇಳಿಲ್ಲ ನಮಗೆ ಗೊತ್ತಿಲ್ಲ ಅನ್ನುವಂಥದ್ದು ಅಲ್ಲಿ ರುಜುವಾತು ಪಡಿಸ್ಬೇಕು, ಅದು ತುಂಬ ಕಷ್ಟ. ಹಾಗಾಗಿ ರಾಜಿಗೆ ಅತ್ಯಂತ ಬೆಲೆಯನ್ನು ಕೊಟ್ಟು ಈ ಒಂದು ಪ್ರಕ್ರಿಯೆ ನಾವು ಮಾಡ್ತೀವಿ.